ಕೊಟ್ಟೋಗಾರೆ ಇಲ್ಲಿ ಮನೆ ದೀಪ ತುಂಬೋಗಾರೆ ನೋಡ್ರಪ್ಪ. ನಿಮ್ ಜನ್ಮಕ್ ಬೆಂಕಿ ಹಾಕ ನೀವು ಜನನಾಯಕರಾಗಿ ಇಂಥ ಸಾಂಸ್ಕೃತಿಕ ನಗರದಲ್ಲಿ ಇಂಥ ನರ್ಸತ್ತವ್ರ ರಾಜಕಾರಣಿಗಳು ಇದೀರಾ ಅಂದ್ರೆ ನಿಮ್ ಯೋಗ್ಯತೆಗೆ ಹೆಲ್ಮೆಟ್ ಕೇಳೋ ಸರ್ಕಾರ ಸತ್ತೋಗಿದೆ. ಹೆಲ್ಮೆಟ್ ಹಿಡಿಯೋ ಸರ್ಕಾರ ಸತ್ತೋಗಿದೆ. ಗಾಡಿ ಇನ್ಶೂರೆನ್ಸ್ ಕೇಳೋ ಸರ್ಕಾರ ಸತ್ತೋಗಿದೆ. ಮೈಸೂರು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಈ ಪುಣ್ಯ ಭೂಮಿಲಿ ಎಂತ ನಾಯಕರಿದ್ದೀರಿ ಅಂತ ಇದು ನೋಡಿ ಗೊತ್ತಾಗುತ್ತೆ ಜನಗಳಿಗೆ. ಜನ ಎಚ್ಚೆತ್ತುಗಳಿಲ್ಲ ಅಂದ್ರೆ ಬೂದಿ ಮುಕ್ಬೇಕಾಗುತ್ತೆ. ಬೂದಿ ನೋಡ್ರಪ್ಪ. ಪ್ರತಾಪ್ ಸಿಂಹ ಅವರೇ ನೋಡಿ, ಪ್ರತಾಪ್ ಸಿಂಹ ಅವರೇ ನನ್ನ ಓಟ್ ಕೇಳಕ್ ಬರ್ಲಿ ಮನೆ ಹತ್ರ ಈ ಸರಿ ಗೊತ್ತಾಗುತ್ತೆ ಅವ್ರಿಗೆ. ನೋಡಿ ಯಾವ ರೀತಿ ಅವ್ರಿಗೆ. ಮೈಸೂರು ಹೃದಯ ಭಾಗದಲ್ಲಿರುವ KSRTC ಬಸ್ ಸ್ಟ್ಯಾಂಡ್, ಸಬರ್ ಬಸ್ ಸ್ಟ್ಯಾಂಡು, ಶಬ್ಬಾರ್ ಬಸ್ ಸ್ಟ್ಯಾಂಡ್ ಮುಂಭಾಗ ಇರ್ತಕ್ಕಂಥ ರಸ್ತೆ ನೋಡಿ. ಮೋದಿಯವರು ಬಂದಾಗ ಮಾಡಿದಂತ ರಸ್ತೆಗಳು, ಮೋದಿಯವರು ಮೈಸೂರು ಬಂದಿದ್ರಲ್ಲ ಯೋಗ ದಿನಾಚರಣೆಗೆ, ಅವಾಗ ಮಾಡಿರ್ತಕ್ಕಂಥ ರಸ್ತೆಗಳು ನೋಡಿ. ಸಾರ್ವಜನಿಕರು ಯಾವ ಮಟ್ಟಕ್ಕೆ ಓಡಾಡ್ತಾ ಇದಾರೆ. ಸರ್ಕಾರಕ್ಕೆ ಇವೆಲ್ಲ ಕಣ್ಣು ಕಾಣಲ್ಲ. ಬರೀ ಹೆಲ್ಮೆಟ್ ಹಾಕಲ್ದಿರೋರು, ನೀರಿನ ಬಿಲ್ ಕಟ್ತಾ ಇರೋರು, KIB ಬಿಲ್ ಕಟ್ತಾ ಇರೋರು, ಇನ್ಶೂರೆನ್ಸ್ ಕಟ್ತಾ ಇರೋರು, ಇವ್ರು ಮಾತ್ರ ಸರ್ಕಾರ ಕಣ್ಣಿಗೆ ಬೀಳೋದು. ನೋಡಿ ಒಮ್ಮೆ ನೋಡ್ಬಿಡ್ರಪ್ಪ ಮೈಸೂರು ಅಭಿವೃದ್ಧಿ ಯಾವ ರೀತಿ ಇದೆ ನೋಡಿ. ಪ್ರತಾಪ್ ಸಿಂಹ ಅವರೇ ನೋಡಿ, ಪ್ರತಾಪ್ ಸಿಂಹ ಅವರೇ ನೋಡಿ ಯಾವ ರೀತಿ ಇದೆ, ಯಾವ ಮಟ್ಟದಲ್ಲಿದೆ. ನೀವು ಈ ಮೈಸೂರು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಈ ಪುಣ್ಯ ಭೂಮಿಲಿ ಎಂತ ನಾಯಕರಿದ್ದೀರಿ ಅಂತ ಇದು ನೋಡಿ ಗೊತ್ತಾಗುತ್ತೆ ಜನಗಳಿಗೆ. ಜನ ಎಚ್ಚೆತ್ತುಗಳಿಲ್ಲ ಅಂದ್ರೆ ಬೂದಿ ಮುಕ್ಬೇಕಾಗುತ್ತೆ. ಬೂದಿ ನೋಡ್ರಪ್ಪ. ನೋಡಿ ಎಲ್ಲ ನೋಡ್ಕೊಂಡ್ರಪ್ಪ. ನಮ್ಮ ಸುಂದರವಾದ ನಮ್ಮ ಮೈಸೂರು, ನನ್ನೂರು, ಇದು ನನ್ನ ಮೈಸೂರು. ನನ್ನ ಓಟ್ ಕೇಳಕ್ ಬರ್ಲಿ ಮನೆ ಹತ್ರ ಈ ಸರಿ ಗೊತ್ತಾಗುತ್ತೆ ಅವ್ರಿಗೆ. ನೋಡಿ ಯಾವ ರೀತಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ನೋಡಿ ಎಲ್ಲ ನೋಡಿ ಮೈಸೂರಿನ ಜನತೆ ನೋಡ್ರಪ್ಪ. ಮೈಸೂರಿನ ಜನತೆ ನಿಮ್ಮ ಅಮೂಲ್ಯವಾದ ಮತವನ್ನ ಮಾಡ್ಕೊಂಡಿದ್ದೀರಲ್ಲ ಕೆಲವರು. ನೀವಂತೂ ಪ್ರಶ್ನೆ ಮಾಡಲ್ಲ. ನಾವು ಪ್ರಶ್ನೆ ಮಾಡಕ್ ಸಿದ್ಧವಾಗಿದ್ದೀವಿ. ನಮಗ್ ಬೆಂಬಲ ಕೊಡಿ. ನೋಡಿ ಇದು ಮಹಾರಾಜ ಕಾಂಪ್ಲೆಕ್ಸ್. ಇದು ಮೈಸೂರು ಹೃದಯ ಭಾಗದಲ್ಲಿರುವ ಮಹಾರಾಜ ಕಾಂಪ್ಲೆಕ್ಸ್. ಇದು ಇನ್ಶೂರೆನ್ಸು, ಕಾರ್ ಇನ್ಶೂರೆನ್ಸು, ಹೆಲ್ಮೆಟ್ ಕೇಳೋ ಸರ್ಕಾರ ಸತ್ತೋಗಿದೆ. ಹೆಲ್ಮೆಟ್ ಹಿಡಿಯೋ ಸರ್ಕಾರ ಸತ್ತೋಗಿದೆ. ಗಾಡಿ ಇನ್ಶೂರೆನ್ಸ್ ಕೇಳೋ ಸರ್ಕಾರ ಸತ್ತೋಗಿದೆ. ನೋಡಿ ಮೈಸೂರು ಹೃದಯ ಇವರೆಲ್ಲ ಇನ್ಶೂರೆನ್ಸ್, ಟ್ಯಾಕ್ಸು ಏನು ಮಾಡಲ್ಲ ಇವರು. ನೋಡಿ ಸರ್ಕಾರಿ ವಾಹನಗಳ ಟೈರ್ಗಳು ಉಪಯೋಗಕ್ಕೆ ಬರ್ತಾವ.